ಸ್ಕೂಟರ್ ಸವಾರಿ. ಮುನ್ನಿ ಮತ್ತು ಗುಂಡಪ್ಪ ಬೆಳಿಗ್ಗೆ ತರಕಾರಿ ತರಲೆಂದು ತಮ್ಮ ಹಳೆ ಸ್ಕೂಟರನ್ನೇರಿ ಮಾರುಕಟ್ಟೆಗೆ ಹೊರಟರು. ಗುಂಡಪ್ಪ ಗಾಡಿ ಚಲಾಯಿಸುತ್ತಿದ್ದನು. ಮುನ್ನಿ ಹಿಂದೆ ಕುಳಿತು ಸವಾರಿ ಆರಂಭಿಸಿದರು. ಮಾರುಕಟ್ಟೆ ಹತ್ತಿರ ಬಂದಾಗ ಮುನ್ನಿ ಅಕ್ಕಪಕ್ಕದಲ್ಲಿ ಕಂಡ ಗಾಡಿಗಳನ್ನು ನೋಡಿ ತರಕಾರಿಗಳನ್ನು ಖರೀದಿಸಲು ಹಾತೊರೆಯುತ್ತಿದ್ದಳು. ಗುಂಡಪ್ಪನಿಗೆ ಪಾರ್ಕಿಂಗ್ ಅಲ್ಲಿ ಗಾಡಿಯನ್ನು ನಿಲ್ಲಿಸಲು ಅವಕಾಶವನ್ನು ಸಹ ಕೊಡದೆ ಗಡಿಬಿಡಿ ಮಾಡಿದಳು. ಕೋಪಗೊಂಡ ಗುಂಡಪ್ಪ ಸಡನ್ ಆಗಿ ಇವಳಿಗೇನು ಅವಸರವ ಎಂದು ಗಾಡಿಯನ್ನು ತರಕಾರಿ ಗಾಡಿಯ ಮುಂದೆ ನಿಲ್ಲಿಸಿಬಿಟ್ಟನು. ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಲಾಗಿತ್ತು. ಸ್ವಲ್ಪ ದೂರದಲ್ಲಿ ಟ್ರಾಫಿಕ್ ಪೊಲೀಸ್ನವರು ಕಾಯುತ್ತಾ ನಿಂತಿದ್ದರು. ಇಲ್ಲಿಯವರೆಗೂ ಹೆಲ್ಮೆಟ್ ಹಾಕಿಕೊಂಡು ಬಂದಿದ್ದ ಮುನ್ನಿ ತರಕಾರಿಯನ್ನು ಕೊಂಡುಕೊಂಡು ಸ್ಕೂಟಿಯನ್ನು ಏರಿದಾಗ ಹೆಲ್ಮೆಟ್ ತಲೆಯಲ್ಲಿ ಹಾಕಿಕೊಳ್ಳುವ ಬದಲು ಕೈಯಲ್ಲಿ ಹಾಗೆ ಇಟ್ಟು ಕುಳಿತುಕೊಂಡಳು. ಇದೇ ಸಮಯವನ್ನು ಕಾಯುತ್ತಿದ್ದ ಟ್ರಾಫಿಕ್ ಪೊಲೀಸ್ನವರು ಗುಂಡಪ್ಪನ ಸ್ಕೂಟರ್ ನಿಲ್ಲಿಸಲು ಹೇಳಿದರು. ಗುಂಡಪ್ಪನಿಗೆ ಕಸಿವಿಸಿಯಾಯಿತು. ಸ್ಕೂಟರನ್ನು ಸೈಡಿನಲ್ಲಿ ನಿಲ್ಲಿಸಿ ಏನು ತೊಂದರೆ ಎಂದು ವಿಚಾರಿಸಿದಾಗ ಪೊಲೀಸ್ನವ ಮೇಡಂನವರು ಹೆಲ್ಮೆಟ್ ಹಾಕಿಲ್ಲ. ಹಿಂತಿರುಗಿ ನೋಡಿದ ಗುಂಡಪ್ಪ ಶಾಕ್. ಅಯ್ಯೋ ದೇವರೇ, ಈಗೇನು ಮಾಡುವುದು? ಜೇಬಿನಲ್ಲಿ ಹಣವೂ ಇಲ್ಲ. ಮುನ್ನಿ ನೋಡಿದರೆ ಇಂತಹ ದೊಡ್ಡ ತಪ್ಪನ್ನು ಬೇರೆ ಮಾಡಿರುವಳು. ಗುಂಡಪ್ಪ: ಸರಿ ಸರ್, ನನ್ನ ಬಳಿ ಈಗ ಹಣವಿಲ್ಲ. ನೀವು ಕೇಸ್ ಮಾಡಿಬಿಡಿ, ನಾನು ಆನಂತರ ಹಣವಿದ್ದಾಗ ದಂಡ ಕಟ್ಟುತ್ತೇನೆ. ಪೊಲೀಸಿನವ: ಇಲ್ಲ, ಅದೆಲ್ಲ ಆಗುವುದಿಲ್ಲ. ಇಲ್ಲಿಯೇ ಈ ಕ್ಷಣವೇ ಹಣ ಕಟ್ಟಬೇಕು. ಸಾಹೇಬರೊಂದಿಗೆ ಮಾತನಾಡಿ. ಗುಂಡಪ್ಪ: ಅದೇಕೆ ಆಗುವುದಿಲ್ಲ? ಇದು ಡಿಜಿಟಲ್ ಯುಗ. ನಾವು ನಮ್ಮ ದಂಡವನ್ನು ಯಾವಾಗಲಾದರೂ ಕಟ್ಟಬಹುದು. ನನ್ನ 15 ವರ್ಷಗಳ ಚಾಲನಾ ಅವಧಿಯಲ್ಲಿ ಒಂದೇ ಒಂದು ಕೇಸ್ ಮಾಡಿರುವೆನು. ಇದುವರೆಗೂ ಯಾವುದೇ ಅಪರಾಧ ಎಸಗಿಲ್ಲ. ಆ ದಂಡವನ್ನು ಆನ್ಲೈನ್ನಿಂದಲೇ ಕಟ್ಟಿರುವೆನು. ಪೊಲೀಸ್ನವ: ಇದೆಲ್ಲ ನನ್ನ ಬಳಿ ಹೇಳಬೇಡಿ. ಸಾಹೇಬರ ಹತ್ತಿರ ಮಾತನಾಡಿ, ಇಲ್ಲವೆಂದರೆ ಗಾಡಿಯನ್ನು ಸೀಸ್ ಮಾಡುವೆನು. ಹೆದರಿದ ಗುಂಡಪ್ಪ ಇದೆಂಥ ಸ್ಥಿತಿ ಬಂತಲ್ಲ ಎನ್ನುತ್ತಾ, ಸರ್, ನಾನು ಮುನ್ನಿಗೆ ಹೆಲ್ಮೆಟ್ ಹಾಕಿಕೊಳ್ಳಲು ಕೊಟ್ಟಿರುವೆನು. ಆದರೆ ಕೈಯಲ್ಲಿ ಹಿಡಿದುಕೊಂಡಿರುವುದು ಅವಳ ತಪ್ಪು. ಆದ್ದರಿಂದ ಅವಳ ಬಳಿಯೇ ದಂಡ ವಸೂಲಿ ಮಾಡಿರಿ. ನೀವು ನನ್ನನ್ನು ಬಂಧಿಸಿ ಹೊಡೆದರೂ ನನ್ನ ಬಳಿ ಒಂದು ನಯಾ ಪೈಸೆಯೂ ಇಲ್ಲ. ಮುನ್ನಿ: ಅಯ್ಯೋ ದೇವರೇ, ಇದೊಂದು ಬಾರಿ ಕ್ಷಮಿಸಿ ಬಿಡಿ ಸರ್. ಮುಂದೆ ಎಂದು ಈ ರೀತಿ ಮಾಡುವುದಿಲ್ಲ. ನನಗೆ ಮರೆತು ಹೋಗಿತ್ತು. ತಪ್ಪು ನನ್ನದೇ. ಪೊಲೀಸಿನವ: ಇಲ್ಲಮ್ಮ, ಅದೆಲ್ಲ ಸಾಧ್ಯವಿಲ್ಲ. ದಂಡ ಕಟ್ಟಲೇಬೇಕು. ಮುನ್ನಿ ತನ್ನ ಬಳಿ ಇದ್ದ ಪರ್ಸ್ನಿಂದ 100 ರೂಪಾಯಿಯನ್ನು ಹೊರಗೆ ತೆಗೆದಳು. ಪೊಲೀಸಿನವ ತಲೆಕೆರೆದುಕೊಂಡು, ಅಯ್ಯೋ, ಇವಳು ಎಂಥ ನಿರ್ಗತಿಕಳು, ಛೇ ಹೋಗಲಿ ಬಿಡು ಎನ್ನುತ್ತಾ, ಬೇಡ ಬಿಡಮ್ಮ, ನೀನು ದಂಡ ಕಟ್ಟುವುದು ಬೇಕಿಲ್ಲ. ಆದರೆ ಇನ್ನೊಮ್ಮೆ ಹೀಗೆ ಮಾಡಬೇಡಿ ಎಂದು ಹೇಳಿ ಕಳುಹಿಸಿದರು. ಗುಂಡಪ್ಪ: ಧನ್ಯವಾದಗಳು ಸರ್. ಸರಸರನೆ ಮುಂದೆ ನಗುತ್ತಾ ಸಾಗಿದರು. ಈ ಸನ್ನಿವೇಶದಿಂದ ಹಣವಿಲ್ಲದಿರುವ ಸಂದರ್ಭದಲ್ಲಿ ಉಪಾಯದಿಂದ ಹೇಗೆ ಗುಂಡಪ್ಪ ಹಾಗೂ ಮುನ್ನಿ ಪಾರಾದರೆಂಬುದನ್ನು ನೆನೆಸಿಕೊಳ್ಳುತ್ತಾ ಇಬ್ಬರೂ ನಗುತ್ತಾ ಮನೆಗೆ ಹಿಂದಿರುಗಿದರು.